ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಸಮಯದಲ್ಲಿ ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಈ ದಿನದಲ್ಲಿ ಕೂಡ ಸತ್ಯವೇದ ಧ್ಯಾನಕ್ಕಂತ ನಾವು ಹೋಗುವಾಗ ಅಪೊಸ್ತಲರು ಬರೆದ ಕೃತ್ಯಗಳು 23ನೇ ಅಧ್ಯಾಯ 6ರಿಂದ 10 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ನನ್ನೊಂದಿಗೆ ನೀವು ಕೂಡ ಓದಿಕೊಳ್ಳಿರಿ. ಸಭೆಯವರಲ್ಲಿ ಒಂದು ಪಾಲು ಸದ್ದುಕಾಯುವರು, ಒಂದು ಪಾಲು ಫರಿಸಾಯರು ಇರುವುದನ್ನು ಪೌಲನು ತಿಳಿದು, ಸಹೋದರರೇ, ನಾನು ಫರಿಸಾಯನು, ಪರಿಯನ ಮಗನು, ಸತ್ತವರೆದ್ದು ಬರುವರು ಎಂಬ ನಿರೀಕ್ಷೆಯ ವಿಷಯವಾಗಿ ನನ್ನನ್ನು ವಿಚಾರಣೆ ಮಾಡುತ್ತಾರೆ ಎಂದು ಹಿರೀಸಭೆಯಲ್ಲಿ ಕೂಗಿದನು. ಇದನ್ನು ಅವನು ಹೇಳಿದಾಗ ಫರಿಸಾಯರಿಗೂ ಸದ್ದುಕಾಯರಿಗೂ ಜಗಳ ಹುಟ್ಟಿತು, ಸಭೆಯಲ್ಲಿ ಭೇದ ಉಂಟಾಯಿತು. ಯಾಕಂದರೆ ಸತ್ತವರು ಎದ್ದು ಬರುವುದಿಲ್ಲ, ದೇವದೂತನಾಗಲಿ ದೇಹವಿಲ್ಲದ ಆತ್ಮವಾಗಲಿ ಇಲ್ಲವೆಂತಲೂ ಸದ್ದುಕಾಯರು ಹೇಳುವರು. ಆ ಎರಡು ಉಂಟೆಂದು ಫರಿಸಾಯರು ಒಪ್ಪಿಕೊಳ್ಳುವರು. ಆಗ ದೊಡ್ಡ ಕೂಗಾಟವಾಯಿತು. ಫರಿಸಾಯರ ಪಕ್ಷದವರಾದ ಶಾಸ್ತ್ರಿಗಳಲ್ಲಿ ಕೆಲವರು ಎದ್ದು, ಈ ಮನುಷ್ಯನಲ್ಲಿ ನಮಗೆ ಕೆಟ್ಟದ್ದೇನು ಕಾಣು ಬರುವುದಿಲ್ಲ, ಆತ್ಮವಾಗಲಿ ದೇವದೂತನಾಗಲಿ ಅವನ ಸಂಗಡ ಮಾತಾಡಿದರೂ ಮಾತಾಡಿರಬಹುದು ಎಂದು ವಾಗ್ವಾದ ಮಾಡಿದರು. ಜಗಳವು ಬಹಳವಾದಾಗ ಅವರು ಪೌಲನನ್ನು ಎಳೆದಾಡಿ ಚೂರು ಚೂರು ಮಾಡಿರೆಂದು ಸಹಸ್ರಾಧಿಪತಿಯು ಭಯಪಟ್ಟು ಸಿಪಾಯಿಗಳಿಗೆ, ನೀವು ಹೋಗಿ ಅವರ ಮಧ್ಯದಿಂದ ಅವನನ್ನು ಬಲವಂತವಾಗಿ ಹಿಡಿದು ಕೋಟೆಯೊಳಗೆ ತರಬೇಕೆಂದು ಆಜ್ಞೆ ಕೊಟ್ಟನು. ನಾವು ಪ್ರಾರ್ಥಿಸಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ನಾಮವು ಮಹಿಮೆ ಪಡಲಿ. ದೇವರೇ, ಇದೋ ದೇವರೇ ಸ್ವಾಮಿ, ಈ ದಿನದಲ್ಲಿ ಈ ಬೆಳಗಿನ ಸಮಯದಲ್ಲಿ ದೇವರೇ ನಮ್ಮೊಂದಿಗೆ ಅಪ್ಪ ಸತ್ಯವೇದವನ್ನು ಓದಿದ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನೀನು ಆಶೀರ್ವದಿಸು ದೇವರೇ. ಅವ್ರಿಗೆ ಬೇಕಾದ ಅಗತ್ಯಗಳು ಯೇಸುನ ನಾಮದಲ್ಲಿ ಸಂಧಿಸಿಕೊಡು ದೇವರೇ ಸುಸ್ವಾಮಿ. ಅವರಿಗೆ ಬೇಕಾದ ಅಪ್ಪ ಕರ್ತನ ಎಲ್ಲ ಥರದ ಕಾರ್ಯಗಳು ಯೇಸುನ ನಾಮದಲ್ಲಿ ಸಂಧಿಸಿಕೊಡು ದೇವರೇ ಸುಸ್ವಾಮಿ. ಅವರನ್ನು ಬಲಪಡಿಸು. ಯಾವ ವಿಷಯದಲ್ಲಿ ಸೋತು ಹೋಗಿದ್ದಾರೋ ಯೇಸುನ ನಾಮದಲ್ಲಿ ಮತ್ತೆ ದೇವರೇ ಸುಸ್ವಾಮಿ ಅವರನ್ನು ಕರ್ತನೆ ಎತ್ತಿ ನಿಲ್ಲಿಸುವಂತೆ ದೇವರೇ ನೀನು ಸಹಾಯ ಮಾಡು ದೇವರೇ. ಅಪ್ಪ ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಅಪ್ಪ ಈ ದಿನದಲ್ಲಿ ಅವರ ಭಯವೆಲ್ಲ ತೆಗೆದುಹಾಕಿ ಧೈರ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಂದು ಧೈರ್ಯ ಇರಲಿ. ಕರ್ತರು ನನ್ನೊಂದಿಗೆ ಇದ್ದಾರೆ. ಈ ದಿನದಲ್ಲಿ ನನಗೂ ನನ್ನ ಕುಟುಂಬಕ್ಕೂ ಎಲ್ಲವನ್ನು ಒಳ್ಳೆಯದನ್ನೇ ಮಾಡುತ್ತಾರಂತ ರಾಜ ವಿಶ್ವಾಸವು ನಂಬಿಕೆಯಲ್ಲಿ ದೇವರೇ ಸುಸ್ವಾಮಿ. ಪ್ರತಿಯೊಬ್ಬರಿಗೂ ರಾಜ ಸುಸ್ವಾಮಿ ಒಳ್ಳೆ ಆರೋಗ್ಯ, ಒಳ್ಳೆ ರಾಜಾದಿರಾಜನ ಆಶೀರ್ವಾದವನ್ನು ಕೊಟ್ಟು ನಿನ್ನ ನಡೆಸು. ಈ ದಿನದಲ್ಲಿರುವ ಪ್ರತಿಯೊಬ್ಬ ಬಲಹೀನತೆಗಳು ನೀಗಿ ಹೋಗಲಿ ದೇವರೇ. ಈ ದಿನದಲ್ಲಿರುವ ಎಲ್ಲಾ ತರದ ಸಂಕಷ್ಟಗಳು ನೀಗಿ ಹೋಗಲಿ ದೇವರೇ. ಎಲ್ಲಾ ತರದ ಸಾತಾನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ದೇವರೇ ಸುಸ್ವಾಮಿ ದೇವರೇ. ವಾಕ್ಯ ಹೇಳುತ್ತೆ, ನಿನಗೆ ಎದುರಾಗಿ ಯಾವ ಆಯುಧ ಜಯಿಸುವುದಿಲ್ಲ ಅಂತ ದೇವರೇ. ಅದೇ ರೀತಿಯಲ್ಲಿ ದೇವರೇ ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯಾವ ಆಯುಧ ಜಯಿಸದ ಹಾಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತರು ಇವರೊಂದಿಗೆ ಇದ್ದು ನಡೆಸಲಿ, ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಂದೆ. ಆಮೇನ್, ಆಮೇನ್, ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.